ವಿಶ್ವನಾಥವ್ರಿಗೆ ಆಗ್ಬೇಕಂತ ಒಳ್ಳೆಯದಾಗಲಿ. ಅಟ್ಲೇ ಉಂಟಲ್ಲ ನಮ್ಮ ಬಾಲಕೃಷ್ಣೇಗೌಡರು ಅವರು ಫಸ್ಟ್ ಸ್ಟಾರ್ಟಿಂಗ್ಗೆ ಮಾತಾಡಬೇಕಂತ ಹೇಳಿದ್ರು. ಅವರ ಮಾತಿಗೆ ಪೂರಕವಾಗಿ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಅಕ್ಕಿ ಇರ್ಬೋದು, ಗ್ಯಾಸ್ ಇರ್ಬೋದು, ರಸ್ತೆ ಇರ್ಬೋದು, ಶೌಚಾಲಯ ಇರ್ಬೋದು, ಬಸ್ಗಳಿರ್ಬೋದು, ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ಗಳಿರ್ಬೋದು, ಪ್ರತಿಯೊಂದು ಸವಲತ್ತುಗಳು ಪ್ರತಿಯೊಂದು ಜನಾಂಗಕ್ಕೂ ಕೊಟ್ಟಿರೋದು. ಯಾರು ಬೇಕಾದ್ರೂ ಅದನ್ನು ಫಲಾನುಭವಿಗಳಾಗ್ಬೋದು ಆ ಥರ. ಆದರೆ ಇವರು ಪಾಕಿಸ್ತಾನದವ್ರು, ಬಾಂಗ್ಲಾದೇಶರು ಇವರು ಜೊತೆಯಲ್ಲಿ ಸೇರ್ಕೊಂಡು ಬಾಂಗ್ಲಾದೇಶ ಬರ್ತಾ ಇದ್ದಾರೆ. ಇವ್ರು ಮಾತ್ರ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿ ನನ್ನ ಲೆಕ್ಕಾಚಾರದಲ್ಲಿ ಅವರು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತು. ನಿಮ್ಗೆ ಹೇಳೋದಿಷ್ಟೇ, ನಾನು ಚುನಾವಣೆ ವಿಷಯದಲ್ಲಿ ಬಂದಾಗ ನಾವು ಆ ಟೈಮಲ್ಲಿ ವೋಟ್ ಲಿಸ್ಟ್ ಎತ್ಕೊಂಡು ಹುಡ್ಕೊಳ್ಳೋದಕ್ಕಿಂತ ಈಗ ಯಾರ್ಯಾರು ಈ ಊರವರು, ಯಾರ್ಯಾರು ಈ ಊರು ಬಿಟ್ಟು ಹೊರಗಡೆ ಹೋಗಿದ್ದಾರೆ, ಮುಳಬಾಗ್ಲಲ್ಲಿದ್ದಾರ, ಅಲ್ಲಿ ವೋಟ್ ಲಿಸ್ಟಿಗೆ ಸೇರಿಸಿದಾರ, ಬೆಂಗಳೂರಲ್ಲಿದ್ದಾರ, ಅಲ್ಲಿ ವೋಟ್ ಲಿಸ್ಟ್ ಸೇರಿಸಿದಾರ, ಇಲ್ಲಿ ಮಗಳಿಂದ ಮದುವೆ ಮಾಡ್ಕೊಂಡಿದ್ದಾರ, ಏನೋ ಅಲ್ಲೇನಾರು ವೋಟ್ ಲಿಸ್ಟ್ ಸೇರಿಸಿದಾರ, ಸತ್ತೋಗಿದ್ದಾರೆ, ಇದನ್ನೆಲ್ಲ ಚೆಕ್ ಮಾಡಿ ನಮ್ಮಲ್ಲಿ BLA 1 ಏನಿದ್ದಾರೆ, BLA 2ಗಳನ್ನು ನಾವೇನು ಮಾಡಿದ್ದೀವಿ, ಇವ್ರನ್ನ ಇಟ್ಕೊಂಡು ನಾವು ಪ್ರತಿ ಮನೆಗೂ ಹೋಗಿ ಅದನ್ನು ಚೆಕ್ ಮಾಡಿ ಯಾರು ಊರಲ್ಲಿಲ್ಲ ಏನು ಅಂತೆಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಅಲ್ಲಿ BLA 2ಗಳನ್ನು ಜೊತೆಲಿ ಇಟ್ಕೊಂಡು ಬೂತಲ್ಲಿರ್ತಕ್ಕಂಥ ಬೂತ್ ಅಧ್ಯಕ್ಷರನ್ನ ಇವ್ರನ್ನೆಲ್ಲ ಜೊತೆಗಳಲ್ಲಿ ಇಟ್ಕೊಂಡು ಅಲ್ಲಿ ಸರ್ಕಾರಿ ಅಧಿಕಾರಿಗಳು, ಅದು ಅಂಗನವಾಡಿ ಟೀಚರ್ ಇರ್ಬೋದು, ಇಲ್ಲ ಸ್ಕೂಲ್ ಟೀಚರ್ ಇರ್ಬೋದು, BLOಗಳನ್ನು ಅವ್ರನ್ನ ಜೊತೆಲಿ ಇಟ್ಕೊಂಡು ನಾವೇನು ಮಾಡಬೇಕು, ಯಾರನ್ನು ನಾವು ಸೇರಿಸಬೇಕು, ಯಾರನ್ನು ನಾವು ತೆಗಿಬೇಕು. 2002ನೇ ಇಸ್ವಿಯಲ್ಲೇನು ಈ ಮತ ಪರಿಷ್ಕರಣೆ ನಡೆದಿತ್ತು, ಅದಾದ ನಂತರ ಇವತ್ತೇನು ನಡೀತಾ ಇದೆ, ನಾವಿಲ್ಲೇನು ಮೀಟಿಂಗ್ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಅವರು ಸ್ವಲ್ಪ ಜೋರಾಗಿ ಮಾಡ್ತಾ ಇದ್ದಾರೆ. ಯಾವ ಥರ ಅಂದರೆ ಯಾವುದೇ ಕಾರಣಕ್ಕೂ ವೋಟ್ ಲಿಸ್ಟಲ್ಲಿ ಬಾಂಗ್ಲಾದೇಶದಿಂದ ಬಂದಿರಲಿ, ಪಾಕ್ ಲಿಸ್ಟಿಂದ ಡಿಲೀಟ್ ಮಾಡೋಂಥ ಕೆಲಸ ಮಾಡೋಕ್ಕೆ ಬಿಡ್ಕೊಡ್ದು ಅನ್ನೋ ಲೆಕ್ಕಾಚಾರದ ಅವರು ಡಿಸೈಡ್ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಏನು ನಾವು ಇವಾಗ ಒಂದು ಅಪ್ಲಿಕೇಶನ್ ತಗೊಂಡೋಗಿ ಮನೆಗಳಲ್ಲಿ ಕೊಡ್ತೀರಿ, ಅದನ್ನು ಫಿಲ್ ಮಾಡೋಕ್ಕೆ ಹೇಳ್ತೀರಿ, ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅವ್ರ ಮನೆಗಳ ಹತ್ರ ಕೊಡೋಕ್ಕೊಂದ್ಸಲಿ, ಫಿಲ್ ಮಾಡೋಕ್ಕೊಂದ್ಸಲಿ, ವಾಪಸ್ ಇಸ್ಕೊಂಬರೋಕ್ಕೊಂದ್ಸಲಿ, 3 ಸಲ ಹೋಗೋಂಥ ಸಂದರ್ಭದಲ್ಲಿ ಯಾರ್ಯಾರ ಮೈಕೋ ಕುತ್ಕೊಬಂದು ಸಂದರ್ಭದಲ್ಲಿ ಅಲ್ಲಿ ಗೊತ್ತಾಗಿಲ್ಲ ಅಂದರೆ ನಮ್ಮ ಮುಖಂಡರುಗಳನ್ನು ಆ ಬೂತಲ್ಲಿ ಇರ್ತಕ್ಕಂಥವ್ರನ್ನೆಲ್ಲರನ್ನು ಕರೆದು ಕುರಿಸಿ ಮಾತಾಡಿ ಊರಲ್ಲಿ ಏನೇನು ಹೆಚ್ಚು ಕಮ್ಮಿ ಆಗ್ತಾ ಇದೆ, ಬೇರೆ ಕಡೆಯಿಂದ ಯಾರ್ಯಾರು ಬಂದವ್ರೆ, ವೆಸ್ಟ್ ಬೆಂಗಾಲಿಂದ ಯಾರು ಬಂದವ್ರೆ, ಬೇರೆ ಕಡೆಯಿಂದ ಬಂದಿರ್ತಕ್ಕಂಥವ್ರು ಯಾರಿದ್ದಾರೆ ಹೊಸಬ್ರು ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಂಡು ಗ್ರಾಮಾಂತರದಲ್ಲಿ ಹಳ್ಳಿಗಳಲ್ಲಿ ಯಾವ್ದಾದ್ರು ಇಟ್ಕೆ ಫ್ಯಾಕ್ಟ್ರಿ ಇನ್ನೊಂದು ಮತ್ತೊಂದು ಪೌಲ್ಟ್ರಿ ಇದ್ರೆ ಅಲ್ಲಿ ಬಂದಿರ್ತಾರೆ. ಇಲ್ಲಾಂದ್ರೆ ಟೌನ್ಗಳಲ್ಲಿ ತುಂಬ ಜನ ಸೇರ್ಕೊಂಡಿರ್ತಾರೆ. ಇಲ್ಲಿ ಯಾರು ಬದಲಾದ್ರೆ ನಮ್ಮೂರಿಗೆ ಯಾರಾದ್ರೂ ಹೊಸಬ್ರು ಅಂದರೆ ಯಾರೋ ಹೊಸಬ್ರು ಅಂತ ಹೇಳಿ ತಕ್ಷಣ ಗೊತ್ತಾಗಲ್ಲ, ಇವರು ಕತ್ತೋಡು ತಿನ್ನೋಡು ಸೂಡಪ್ಪ, ಇದು ಎವ್ರಿಟ್ಟು ಗೊತ್ತಿಡೋಣ, ಇವ್ರಿಗೆ ಎಕ್ರಪತ್ತಲ್ಲಿ ಎವ್ರಿಟ್ಟು ಗೊತ್ತಾಡು ಸೂಡೆ ಫಾಲ ಮಾಡಿದ್ವಿ. ಈಗ ಮುಳಬಾಗ್ಲಲ್ಲಿ ಹಳಬರು ಕಮ್ಮಿ, ಹೊಸಬ್ರು ಜಾಸ್ತಿ. ಅದೇ ರೀತಿಯಲ್ಲಿ ಕೋಲಾರ ಸರ್ ಹಿಂಗೆ ಆಗಿದೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಇವ್ರೇನು ಮಾಡ್ತಾರೆ, ಟ್ಯಾಲಿ ರೋಡಲ್ಲೂ ವೋಟ್ ಲಿಸ್ಟಲ್ಲಿ ಹೆಸರು ಇರ್ತದೆ, ಶಿವಾಜಿ ವೋಟ್ ಲಿಸ್ಟಲ್ಲಿ ಹೆಸರು ಇರ್ತದೆ, ಇಸ್ಲಾಪುರದಲ್ಲೂ ವೋಟ್ ಲಿಸ್ಟಲ್ಲಿ ಹೆಸರು ಇರ್ತದೆ. ಇವರು ಒಂದು ಏಜೆಂಟ್ಗಳು ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಂದರೆ ಎಲ್ಲಿ 5,000 10,000 ವೋಟ್ಗಳಲ್ಲಿ ಕಾಂಗ್ರೆಸ್ ಅವ್ರು ಸೋಲ್ತಾ ಇದ್ರು MLAಗಳು, ಆ ಜಾಗದಲ್ಲಿ ಒಂದು 10,000 ಜನದ್ದು ನಾನು ವೋಟ್ ಲಿಸ್ಟಿಗೆ ಸೇರಿಸ್ತೀನಿ, ಎಷ್ಟು ಕೊಡ್ತೀಯ ಕಾಸು ಅಂತ ಹೇಳ್ಬಿಟ್ಟು 2 ಕೋಟಿ 3 ಕೋಟಿ 4 ಕೋಟಿ ಈ ಥರ ದುಡ್ಡು ಇಸ್ಕೊಂಡು, ನೋಡಪ್ಪ ಬೆಳಗ್ಗೆ ನೀನು ಇಂಥ ಕಡೆ ಓಟ್ ಹಾಕಬೇಕು, ಮಧ್ಯಾಹ್ನ ಇಂಥ ಕಡೆ ಓಟ್ ಹಾಕಬೇಕು, ಸಾಯಂಕಾಲ ಆಗೋಷ್ಟೊತ್ತು ಕೋಲಾರಕ್ಕೆ ಹೋಗ್ಬೇಕು, ಅವ್ನಿಗೆ 3-4 ಗಂಟೆ 5 ಗಂಟೆ ಒಳಗಡೆ ಅಲ್ಲಿ ಹೋಗ್ಬಿಟ್ರೆ ನೀನು ಕಾಂಪೌಂಡ್ ಒಳಗೆ ಹೋಗ್ಬಿಟ್ಟು ಚೀಟಿ ಇಸ್ಕೊಂಬಿಡು. ಕಾಂಪೌಂಡ್ ಒಳಗೆ ಎಂಟ್ರ್ ಆಗ್ಬಿಟ್ರೆ ಆಮೇಲೆ ಗೇಟ್ ಹಾಕ್ಬಿಡ್ತಾರೆ, ನೀನು 9 ಗಂಟೆವರೆಗೂ ಓಟ್ ಹಾಕ್ಬಿಟ್ಟು ಬರ್ಬೋದು ಅಂತ ಹೇಳಿ ಅದು ಹಾಕ್ಬಿಟ್ಟು ಒಬ್ಬೊಬ್ಬರೇ 3-4 ಕಡೆ ಓಟ್ಗಳು ಹಾಕ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಕೋಲಾರಲ್ಲೂ 9 ಗಂಟೆವರೆಗೂ ಓಟ್ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ನಿಮಗೆ 3 ತಿಂಗಳು ಟೈಮ್, 3 ತಿಂಗಳಲ್ಲಿ ನಿಮ್ಗೆ ಗೊತ್ತಿದ್ದಾಗ 3 ದಿವಸ ನೀವು ಮುಗಿಸ್ಬೋದು. ಆದರೆ 3 ತಿಂಗಳು ಟೈಮ್ ಇರುತ್ತೆ. ನೀವು ಪ್ರತಿ ಮನೆಗಳಲ್ಲಿ ಹೋಗಿ, ಇಲ್ಲಿ ಏನು ಬೇರೆ ಬೇರೆ ಕಮ್ಯುನಿಟಿಯವ್ರು ಇರ್ತಾರೆ, ನಮ್ಮವ್ರ ಕಮ್ಮಿ ಇದ್ದಾರೆ, ಒಂದು ಮನೆ ಇದ್ರೂ ಸಾಕು, ಅವರಲ್ಲಿ ಯಾರೋ ಈ ದೇಶದ ಪರವಾಗಿರ್ತಕ್ಕಂಥವ್ರು ಇರ್ತಾರೆ. ಒಂದಷ್ಟು ಜನ ಕರೆದಪ್ಪ ನೋಡಿ ಹೋಗ್ತಿದ್ದಲ್ಲೈತೆ ಈ ಊರಲ್ಲಿ ಇವ್ರು ಯಾರು ಇಲ್ಲಿದ್ರ ಮನೆ ಬಿಟ್ಟು ಹೋಗಿರೋರು ಯಾರು, ಮದುವೆ ಮಾಡಿಕೊಟ್ಟು ಮನೆ ಬೆಂಗಳೂರಿಗೆ ಹೋಗಿರೋರು ಯಾರು, ಇಲ್ಲಿ ಸತ್ತೋಗಿರೋರು ಯಾರು, ಬೇರೆ ಊರ ಕಡೆಯಿಂದ ಬಂದವ್ರು ನಿಮ್ಗೆ ಪರಿಚಯನೇ ಇಲ್ಲಿದ್ದಂಥವ್ರು ಇಲ್ಲಿರ್ತಕ್ಕಂಥವ್ರು ಯಾರು ಅನ್ನೋ ಲೆಕ್ಕಾಚಾರದ ವಿಷಯ ತಿಳ್ಕೊಂಡು ಇಲ್ಲಿ 2002ನೇ ಇಸ್ವಿಯಲ್ಲಿ ಯಾರು ವೋಟ್ ಲಿಸ್ಟಲ್ಲಿ ಹೆಸರಿದೆ
ಅದಾದಮೇಲೆ ನಿಮ್ಮ ತಂದೆ ದುಡ್ಡ ಆ ತಂದೆ ದುಡ್ಡು ಹಾಕ್ಬಿಡಿಸ್ಬೇಕಾದ್ರೆ ಅದು ಹೇಳ್ತಾರೆ ಇವರು ಅವ್ರದ್ದು ವೋಟ್ ಲಿಸ್ಟಲ್ಲಿದ್ದರೆ ಇಂಥ ಜಿಲ್ಲೆ, ಇಂಥ ಸ್ಟೇಟು, ಇಂಥ ತಾಲ್ಲೂಕು, ಇಂಥ ಬೂತ್ ನಂಬರು, ಇಂಥ ಕ್ರಮ ಸಂಖ್ಯೆಯಲ್ಲಿ ನಮ್ಮ ತಂದೆದಿತ್ತು. ಇದಾದಮೇಲೆ ನಾನು ಇಂಥವ್ರ ಮಗನು ನಾನು ಈಗ ಇಂಥ ಒಂದು ಕಡೆ ಸೇರಿಸ್ತಾ ಇದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಬೇಕಾದ್ರು. ವಂಶಕ್ತಿಯವ್ರು ಹೇಳಿದಾಗೆ ಯಾವುದೋ ಅವ್ರ ಹತ್ರ ಪ್ರೂಫೇ ಇಲ್ಲ. 2000ನೇ ಇಸ್ವಿಯಲ್ಲಿ ಅವ್ರ ಅಪ್ಪನ ಈ ಊರಲ್ಲೇ ಇಲ್ಲ ಅಂದರೆ ಅವ್ನು ಎಲ್ಲಿಂದ ಬಂದ? ಮ್ಯಾಲಿಂದ ಹೋದ್ರನ್ನ ಅವನು ಕರ್ಕೊಂಬಂದಿರೋರು ಯಾರು? ಅದಕ್ಕೋಸ್ಕರ ಅವ್ರನ್ನ ಕಂಡಿಡಿದು ಹೊರಗಡೆ ಕಳಿಸೋಂಥ ಕೆಲಸಗಳನ್ನು ನಾವು ಮಾಡಿಲ್ಲ ಅಂದರೆ ನಮ್ಮ ದೇಶದ ಸೈನಿಕರು, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ನಮ್ಮ ರಾಜನಾಥ್ ಸಿಂಗ್, ನಮ್ಮ NDA ಸರ್ಕಾರ ಏನಿದೆ ಹೊರಗಡೆ ಇರ್ತಕ್ಕಂಥ ಶತ್ರುಗಳನ್ನು ಎದುರಿಸೋದಕ್ಕೆ ಪ್ರಬಲವಾಗಿದೆ. ಅದೇ ಆಂತರಿಕವಾಗಿ ನಮ್ಮನೆ ಒಳಗೆ ಶತ್ರುಗಳು ನಿಂತ್ಕೊಂಡು ಏನೇನು ಮಾಡ್ತಾ ಇದ್ದಾರೆ, ಯಾವ ಥರ ಇದೆ. ಮೊನ್ನೆ ತಾನೇ ಮೊಹರಂ ನಡೆದಿದೆ. ನಮ್ಮಲ್ಲಿ RSS ಇದರಲ್ಲಿ ಮತಚರ್ಚದಿಂದ ದೊಣ್ಣೆ ಎತ್ಕೊಂಡು ಹೋದ್ರೇ ಆ ಪ್ರಿಯಾಂಕರ್ಗೆ ಅದು ಇದು ಮಾತಾಡ್ತಾರೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮೊಹರಂ ದಿನ ಅವರೆಲ್ಲ ಕತ್ತಿಗಳು ಇನ್ನೊಂದು ಮತ್ತೊಂದು ಇಟ್ಕೊಂಡು ಯಾವ ರೀತಿ ಮೆರವಣಿಗೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಓಂಶಕ್ತಿ ಚಲಪತಿ ಅವರು ಸುಮ್ಮನೆ ಕತ್ತಿ ವರ್ಷ ಮಾಡಿದ್ರು. ಯಾಕಂದ್ರೆ ಗರಡಿ ಇನ್ನೊಂದು ಮತ್ತೊಂದು ಮಾಡಿರೋದು ಕೀಳ್ಕೊಟ್ಟೆ ಕಾರ್ಯಕ್ರಮದಲ್ಲಿ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದಕ್ಕೆ ಅಪಾಯರ್ ಹಾಕಿದ್ರು. ಈ ಪ್ರಿಯಾಂಕರ್ಗೆ ಅವ್ರಿಗೆ, ಈ ಕಾಂಗ್ರೆಸ್ ಅವ್ರಿಗೆ ಮಾರ ಮರ್ಯಾದಿದ್ರೆ ಆ ಮೊಹರಂ ದಿನ ಏನು ಅವ್ರು ಕತ್ತಿಗಳು ಎತ್ಕೊಂಡು ಗಲ್ಲಿ ಗಲ್ಲಿ ಓಡಾಡ್ತಾರೆ, ಇದು ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ಅವ್ರ ಮೇಲೆ ಇವರು ಕೇಸ್ ಹಾಕ್ಬೇಕು. ಅವ್ರು ಕೇಸ್ ಹಾಕಲ್ಲ. ಯಾಕೆ ಹಾಕಲ್ಲ ಅಂದರೆ ಅವ್ರಿಗೆ ಓಟ್ ಬೇಕಷ್ಟೇ. ಇವತ್ತು ಕತ್ತಿಗಳು ಎಲ್ಲಿ ಇಟ್ಕೊಂಡಿರೋದು, ಅವರು ಏನಕ್ಕೋಸ್ಕರ ಇಟ್ಕೊಂಡಿರೋದು, ಅವ್ರು ಯಾವ ಥರ ಇದ್ದಾರೆ, ಅವ್ರು ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅಂದಾಗ ವೆಸ್ಟ್ ಬೆಂಗಾಲಿಂದ ಎಲ್ಲ ಓಡ್ತಾವ್ರೆ. ಲಕ್ಷಾಂತರ ಜನ ಬಾಂಗ್ಲಾದೇಶಕ್ಕೆ ಬರ್ತಾವ್ರೆ. ಅಲ್ಲಿಂದ ತಪ್ಪಿಸ್ಕೊಂಡು ಎಲ್ಲರೂ ಎಲ್ಲಿ ಬರ್ತಾವ್ರೆ? ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲೈತೆ? ಕೇರಳದಲ್ಲೈತಾ, ತೆಲಂಗಾಣದಲ್ಲೈತಾ, ಕರ್ನಾಟಕದಲ್ಲೈತಾ, ಇನ್ನೊಂದೆಲ್ಲೈತೆ? ಅಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ. ನೀವು ಯಾವುದೇ ಇದರಲ್ಲಿ ಹೋಗಿ KRPುರಂ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನಿಂತ್ಕೊಳ್ರಿ, ಅಲ್ಲಿ ನೂರಾರು ಜನ ಒಂದೊಂದು ಟ್ರೈನಲ್ಲಿ ಹಿಡಿತಾರೆ. ಮೆಜೆಸ್ಟಿಕಲ್ಲಿ ನಿಂತ್ಕೊಂಡ್ರೆ ಸಾವಿರಾರು ಜನ ಅಲ್ಲಿ ಹಿಡಿತಾರೆ. ಅಲ್ಲಿ ಮದ್ರಾಸುಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಬೇರೆ ಬೇರೆ ಕಡೆಯಿಂದ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಬಂದು ಅವ್ರಿಗೆ ದೇಶ ವಿರೋಧಿ ಚಟುವಟಿಕೆಗಳನ್ನು ಕಲಿಸ್ತಾ ಇರ್ತಕ್ಕಂಥವ್ರನ್ನ ಅಲ್ಲಿ ಹೋಗಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘದ ಕಾರ್ಯಕರ್ತರೆಲ್ಲ ಹೋದರೆ ಈ